ವೆಲ್ಕಮ್ ಬ್ಯಾಕ್ ಟು GK ಸ್ಟುಡಿಯೋ. ಸೊ ಇವತ್ತು ನಮ್ಮ ಸ್ಕಾರ್ಪಿಯೋಗೆ ರೋಜರ್ಬ್ ಸಸ್ಪೆನ್ಷನ್ ಸ್ಟೆಬಿಲಿಟಿ ಮಾಡೋದಕ್ಕೆ ಕರೆಸಿದ್ದೀವಿ. ಸೊ ವರ್ಕ್ ನಡೀತಾ ಇದೆ. ಸೊ ಇದು ಪ್ರಾಡಕ್ಟ್ಸ್ ವರ್ಕಿಂಗ್, ಹೇಗೆ ಫಿಟ್ ಮಾಡ್ತಾರೆ ಅಂತ ನೋಡೋಣ. ಈಗ ಬ್ಯಾಕ್ ವೀಲ್ಗೆ ಫಿಟ್ಟಿಂಗು. ಟ್ರಯಲ್ ರನ್ ಮಾಡ್ತಾಯಿದ್ದೀನಿ. ಸೊ ವೆಹಿಕಲ್ ಯಾವ ಥರ ಚೇಂಜಸ್ ಇದೆ ಅಂತ ಪಾಟೋಲ್ಸಲ್ಲಿ ಬೇಕು ಅಂತ ಸ್ವಲ್ಪ ಪಾಟೋಲ್ಸಲ್ಲಿ ಬಿಡ್ತಾಯಿದ್ದೀನಿ. ಸೊ ಮುಂಚೆ ಇದ್ದಂಥ ನಾರ್ಮಲ್ ಇದಕ್ಕೂ ಬಹಳ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಯಾವ್ದು ಅಂದರೆ ರೋಲ್ ಓವರ್ ಸ್ವಲ್ಪ ಕಡಿಮೆ ಆಗಿದೆ ಅಂತ ಫೀಲಿಂಗು. ಸ್ನೇಹಿತರೆ, ಸೊ ಈ ಒಂದು ಬ್ರ್ಯಾಂಡ್ನ ರೋಜರ್ಯಾಬ್, ಸೊ ಏನಿದೆ ಇದು ರೋಜರ್ ಅನ್ನುವಂಥ ಕಂಪ್ನಿದು
ಸೊ ಸಸ್ಪೆನ್ಷನ್ನ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಇರುವಂಥದ್ದು. ಸೊ ಏನು ಇದರಿಂದ ಅಡ್ವಾಂಟೇಜಸ್ ಅಂತ ನಾವಿಲ್ಲಿ ನೋಡೋದಾದರೆ, ಸ್ಪೀಡ್ ಬ್ರೇಕರ್ ಹತ್ರ ಸೊ ಗ್ರೌಂಡ್ ಕ್ಲಿಯರೆನ್ಸನ್ನು ಮಾಡೋದರಲ್ಲಿ, ಮತ್ತು ಬಂಪಿ ರೋಡ್ಸಲ್ಲಿ ಸ್ಟೆಬಿಲಿಟಿ ಮೇಂಟೈನ್ ಮಾಡೋದಕ್ಕೆ, ಮತ್ತು ಜರ್ಕ್ಸ್ ಕಡಿಮೆ ಮಾಡೋದಕ್ಕೋಸ್ಕರ. ಯಾಕಂದರೆ ಜರ್ಕಿ ರೋಡಲ್ಲಿ ನಾವು ಬ್ರೇಕ್ ಅಪ್ಲೈ ಮಾಡಿದಾಗ ಸಸ್ಪೆನ್ಷನ್ಗೆ ಏಟ್ ಹೊಡಿಯುತ್ತೆ, ಅಂದರೆ ಸಸ್ಪೆನ್ಷನ್ ತುಂಬ ಜರ್ಕ್ ಹೊಡಿಯುತ್ತೆ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ರೋಲಿಂಗ್ ಏನಾಗುತ್ತೆ, ತುಂಬ ಎಸ್ ಯು ವಿಗಳಲ್ಲಿ, ಅದರಲ್ಲೂ ಇಂಥ ಒಂದು ಎಸ್ ಯು ವಿಸ್ನಲ್ಲಿ ಸ್ಕಾರ್ಪಿಯೋ, ಸೊ ಎಂಡ್ ಲಕ್ಸುರೀಸ್ ಎಲ್ಲ ಏನೆಲ್ಲ ಒಂದು ಎಸ್ ಯು ವಿಸ್ ಏನಿದೆ ತುಂಬ ರೋಲೋಯಿಂಗ್ ಇರುತ್ತೆ. ಸೊ ರೋಲ್ ಓವರನ್ನು ಕಡಿಮೆ ಮಾಡುತ್ತೆ ಇದು. ಸೊ ಇದು ಇದರ ಒಂದು ಅಡ್ವಾಂಟೇಜಸ್. ಮತ್ತು ಇದರ ಒಂದು ವ್ಯಾರಂಟಿ ನೋಡೋಕ್ಕೆ ಹೋದರೆ ಕಂಪ್ನಿ ಕಡೆಯಿಂದ 2 ವರ್ಷ ವ್ಯಾರಂಟಿ ಅಥವಾ 1 ಲಕ್ಷ ಯಾವುದು ಬೇಗ ಬರುತ್ತೆ ಅದು. ಸೊ 2ರಲ್ಲಿ 1 ಲಕ್ಷ ಕಿಲೋಮೀಟರ್ ಅಥವಾ 2 ವರ್ಷ ಈ ಒಂದು ಪ್ರಾಡಕ್ಟ್ಗೆ ವರ್ತ್ ಅನಿಸುತ್ತೆ. ಸೊ ಎಸ್, ಸೊ ಇದರ ಕಾಸ್ಟ್ ನೋಡೋದಾದರೆ 4400. ಸೊ ತೊಂದರೆ ಇಲ್ಲ, ಒಂದು ನಾಟ್ ಬ್ಯಾಡ್. ಆ್ಯಂಡ್ ಪ್ರೌಡ್ ಫೀಲಿಂಗ್ ಏನು ಅಂದರೆ, ಇದು ಮೇಡ್ ಇನ್ ಇಂಡಿಯಾ. ಸೊ ಇದು ತುಂಬ ಪ್ರೌಡ್ ಫೀಲಿಂಗ್ ಆಗುತ್ತೆ.